ಹಲೋ ಗೆಳೆಯರೆ, ನಮ್ಮ ಲಾಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 24, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ನೋಡುವಂಥದ್ದಾದರೆ, ಸೆಂಟರ್ ಮೂಲ್ಸ್ ಡಿಲಿಮಿಟೇಷನ್ ಬೇಸ್ಡ್ ಆನ್ 2011 ಸೆನ್ಸಸ್ ಟು ಇಂಪ್ಲಿಮೆಂಟ್ ವುಮೆನ್ಸ್ ಕೋಟಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸರ್ಕಾರ ತರ್ತಾ ಇರತಕ್ಕಂಥ ಇಂಪಾರ್ಟೆಂಟ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ನಾವು ಇದನ್ನು ಕನೆಕ್ಟ್ ಮಾಡಲೇಬೇಕು. ಅದರಲ್ಲೂ ವುಮನ್ ರಿಲೇಟೆಡ್ ಇರುವಂಥ ಇಶ್ಯೂವನ್ನು ನೋಡುವಂಥದ್ದಾದರೆ, ಪೊಲಿಟಿಕಲ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ರಿಸರ್ವೇಷನ್ ಬಿಲ್ಲನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ. ಈ ಒಂದು ರಿಸರ್ವೇಷನ್ ಬಿಲ್ಲನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಲೇಟ್ ಆಗ್ಬೋದೇನೋ. ಹಾಗಾಗಿ 2011 ಜನಗಣತಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಈ ಒಂದು ರಿಸರ್ವೇಷನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ, ಹೊಸದಾಗಿರುವಂಥ ಒಂದು ಅಮೆಂಡ್ಮೆಂಟನ್ನು. 2029 ಒಂದು ಲೋಕಸಭೆ ಎಲೆಕ್ಷನ್ ಅಂತ ಬಂದಾಗ ಈ ಒಂದು ಹೊಸ ಕಾಯ್ದೆಯನ್ನು ಅಥವಾ ರಿಸರ್ವೇಷನ್ ಪ್ರೊವೈಡ್ ಮಾಡಬೇಕು ಅಂತ ಏನು ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದ್ದಾರಲ್ವ, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಬಿಕಾಸ್ ಮುಂದೆ ನಾವೇನಾದರೂ ಜಾರಿಗೆ ತೆಗೆದುಕೊಂಡು ಬರ್ತೇವೆ ಅಂತಂದರೆ ಡಿಲಿಮಿಟೇಷನ್ ಕಮಿಷನ್ ಆಗಿರ್ಬೋದು ಅಥವಾ ಸೆನ್ಸಸ್ ಆದಮೇಲೆ ಇವೆಲ್ಲವೂ ಆಗ್ತವಲ್ಲ, ಲೇಟ್ ಆಗ್ಬೋದು. ಈ ಒಂದು ಎಲೆಕ್ಷನ್ ನಡೆಯಲ್ಲಿ ಮಿಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ವೇಳೆ ಲೋಕಸಭೆಯಲ್ಲಿರುವಂತಹ ಸೀಟನ್ನು ಇನ್ಕ್ರೀಸ್ ಮಾಡಿದ್ದೇ ಆದರೆ 543 ಸೀಟ್ಸ್ಗಳಿಂದ 816 ಸೀಟ್ಸ್ಗಳಿಗೆ ಏರಿಕೆ ಆಗುತ್ತೆ. ಈ ಒಂದು ಹಂತದಲ್ಲಿ ಮಹಿಳೆಯರಿಗೆ ಸಿಗ್ತಾ ಇರತಕ್ಕಂಥ ಒಂದು ಸೀಟ್ಸ್ಗಳು 273 ತನಕ ಹೋಗ್ಬೋದು ಅಂತ ಸರ್ಕಾರ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ. ಡಿಲಿಮಿಟೇಷನ್ ಸಂದರ್ಭದಲ್ಲಿ ಸರ್ಕಾರ ಪೊಲಿಟಿಕಲ್ ಮ್ಯಾಪನ್ನೇ ಬದಲಾವಣೆ ಮಾಡುತ್ತೆ. ಕಾನ್ಸ್ಟಿಟ್ಯೂಯೆನ್ಸೀಸ್ಗಳ ಬೌಂಡ್ರೀಸ್ಗಳನ್ನೇ ರೀಡ್ರಾ ಮಾಡೋದಾಗಿ ನೋಡ್ತಾ ಇದ್ದೀವಿ. ಇದರಿಂದ ಸೀಟ್ಸ್ಗಳಲ್ಲಿ ಬದಲಾವಣೆ ಆಗುತ್ತೆ. ಸ್ಟೇಟ್ಸ್ಗೂ ಆಗ್ತಕ್ಕಂಥ ಒಂದು ಅಲೋಕೇಶನ್ಸು ಸಹ ಆಟೋಮೆಟಿಕಲಿ ಬದಲಾವಣೆ ಆಗೋದನ್ನು ನೋಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಪಾಪ್ಯುಲೇಷನ್ ಈಸ್ ಅ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಹಾಗಾಗಿ ಮೊದಲು ಜನಗಣತಿಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಿದಾದ ಮೇಲೆ ಡಿಲಿಮಿಟೇಷನ್ ಮುಖಾಂತರ ಚೇಂಜಸನ್ನು ಮಾಡಲಾಗುತ್ತೆ. 2023 ತಂದಿರತಕ್ಕಂಥ ಈ ಒಂದು ರಿಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ ನಡಿನಲ್ಲಿ ನಾವು ಕಂಪ್ಲೀಟ್ ಆಗಿ ಸೆನ್ಸಸ್ ಮತ್ತು ಡಿಲಿಮಿಟೇಷನ್ ಎಲ್ಲ ಆದ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇತ್ತಲ್ವಾ. ಈ ಒಂದು ನಿರ್ಧಾರವನ್ನು ಸರ್ಕಾರ ಚೇಂಜಸ್ ಮಾಡಲಿಕ್ಕೆ ಮುಂದಾಗಿದೆ. 2011 ಜನಗಣತಿಯಲ್ಲೇ ಇರ್ತಕ್ಕಂಥ ಒಂದು ಡೇಟಾವನ್ನು ಯೂಸ್ ಮಾಡಿ. ಸೊ ಇದರಿಂದ 2029 ಒಂದು ಎಲೆಕ್ಷನ್ ನಡಿನಲ್ಲಿ ವುಮನ್ ಕೋಟಾನ ನಾವು ಇಂಪ್ಲಿಮೆಂಟ್ ಮಾಡ್ದಂಗೆ ಆಗುತ್ತೆ ಅಂತ. ಕೆಲವು ಸ್ಟೇಟ್ಸ್ಗಳ ಕನ್ಸರ್ನ್ ಏನಿದೆ ಅಂತಂದರೆ, ಸ್ಟೇಟ್ಸ್ ನಡಿನಲ್ಲಿ ಇವಾಗ ಆಲ್ರೆಡಿ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಅಂತ ಬಂದಾಗ ಸಾಕಷ್ಟು ಬದಲಾವಣೆಯನ್ನು ಸೌತ್ ಸ್ಟೇಟ್ಸ್ಗಳು ಮಾಡಿದ್ದಾವೆ. ಇದರಿಂದ ಪಾಪ್ಯುಲೇಷನ್ ಗ್ರೋತು ಸಹ ಸ್ವಲ್ಪ ಕಂಟ್ರೋಲ್ನಲ್ಲಿದೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ಸೀಟ್ಸ್ಗಳ ಅಲೋಕೇಶನ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಪ್ರಪೋರ್ಷನಲಿ ಎಲ್ಲ ಸ್ಟೇಟ್ಸ್ಗಳು ಯಾವ ರೀತಿ ಅಂತ ಸೀಟ್ಸ್ಗಳು ಬರುತ್ತಲ್ಲ, ಅದು ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಮೆಕ್ಯಾನಿಸಮನ್ನು ತರೋದ್ರ ಮುಖಾಂತರ ಅಲೋಕೇಶನ್ಸನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಸರ್ಕಾರ ಇವಾಗ ರೀಥಿಂಕ್ ಮಾಡ್ತಾ ಇದೆ ಅಂತ. ಸಂವಿಧಾನಾತ್ಮಕವಾಗಿ ನಾವು ನೋಡೋದಾದರೆ, ನಾವು 2026 ಆದಮೇಲೆ ಒಂದು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಬೇಕು. ಅದಾದ ಮೇಲೆ ನಾವು ಡಿಲಿಮಿಟೇಷನ್ಗೆ ಹೋಗಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ಏನಾದರೂ ಚೇಂಜಸನ್ನು ತರ್ತಾ ಇದ್ದಾರೆ ಅಂತಂದರೆ ಸಂವಿಧಾನಾತ್ಮಕವಾಗಿ ತಿದ್ದುಪಡಿಯನ್ನು ಮಾಡೋದು ಬಹುಮುಖ್ಯವಾಗುತ್ತೆ. ಅದರಲ್ಲೂ 2/3 ಮೆಜಾರಿಟಿ ಆಧಾರದ ಮೇಲೆ ಪಾರ್ಲಿಮೆಂಟ್ ನಡೆಯಲ್ಲಿ ಈ ಒಂದು ಚರ್ಚೆ ಆಗಬೇಕು, ಕಂಪ್ಲೀಟ್ ಆಗಿ ಪಾಸ್ ಆಗಬೇಕು. ಅದಾದ ನಂತರ ಇಂಪ್ಲಿಮೆಂಟೇಷನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಹೊಸದಾಗಿರುವಂಥ ಅಮೆಂಡ್ಮೆಂಟನ್ನು ವುಮೆನ್ಸ್ ರಿಸರ್ವೇಷನ್ ಆ್ಯಕ್ಟ್ 2023ಗೆ ತರಲಿದ್ದಾರೆ ಅನ್ನೋವಂಥ ಆಸ್ಪೆಕ್ಟು ಈ ಒಂದು ಆರ್ಟಿಕಲ್ ಮುಖಾಂತರ ನಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಮುಂದಿನದಾಗಿ ಸೆಂಟರ್ ಟು ಅಮೆಂಡ್ ದ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ರೋಲ್ಸ್ ಆಫ್ NGO ಇನ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. NGOಸ್ಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕಂತಾನೆ ಅಥವಾ ರೆಗ್ಯುಲೇಷನ್ ಮಾಡ್ಲಿಕ್ಕಂತಾನೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ನಾವು ಕಾಣ್ತೇವೆ. ಈ ಒಂದು ಆ್ಯಕ್ಟ್ ನಡಿನಲ್ಲಿ ಚೇಂಜಸ್ ಮಾಡಬೇಕು, ಅಮೆಂಡ್ಮೆಂಟನ್ನು ಮಾಡಬೇಕು ಅಂತ ಸರ್ಕಾರ ಥಿಂಕನ್ನು ಮಾಡ್ತಾ ಇದೆ. ಯಾಕೆ ಮಾಡಬೇಕು, ಅದರ ಒಂದು ನೀಡ್ ಏನಿದೆ ಅಂತ. ಮೊದಲ ಹಂತದಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ನೋಡಿದಾಗ ಇದು NGOಸ್ಗಳಿಗೆ ಬರ್ತಾ ಇರತಕ್ಕಂಥ ಡೊನೇಷನನ್ನು ರೆಗ್ಯುಲೇಟ್ ಮಾಡುತ್ತೆ. ಯಾವುದೇ ಒಂದು ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಇವಾಗ ಫಾರಿನ್ ಡೊನೇಷನನ್ನು ರಿಸೀವ್ ಮಾಡ್ತಾ ಇದ್ದಾರೆ ಅಂತಂದರೆ ಇದರ ಒಂದು ಪರ್ಪಸ್ ಏನಿದೆ, ಇದು ನಮ್ಮ ಒಂದು ನ್ಯಾಷನಲ್ ಇಂಟ್ರೆಸ್ಟ್ಗೆ ವಿರುದ್ಧವಾಗಿದೆನಾ ಅಂತ ಎಲ್ಲವನ್ನು ಅನಲೈಸ್ ಮಾಡಲಿಕ್ಕೆ ಈ ಒಂದು ಕಾಯ್ದೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ನ್ಯಾಷನಲ್ ಇಂಟ್ರೆಸ್ಟ್ ಇವಾಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಮ್ಮ ಒಂದು ಎಕಾನಮಿ ನಡಿನಲ್ಲಿ ಮನಿ ಏನಾದರೂ ಓವರ್ಫ್ಲೋ ಆದ್ರೂ ಸಹ ನಮ್ಮ ಒಂದು ಸಿಸ್ಟಮ್ ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಪರ್ಪಸ್ ಯಾವ ರೀತಿ ಆಗಿದೆ, ಒಂದು ವೇಳೆ ಟೆರರ್ ಫೈನಾನ್ಸಿಂಗ್ ನಡೀತಾ ಇದ್ದಾನೆ, ಯಾವ ರೀತಿ ಅಂತ ಡೊನೇಷನನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲವನ್ನ ಇಲ್ಲಿ ಅನಲೈಸ್ ಮಾಡಲಿಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಈ ಒಂದು ಕಾಯ್ದೆಯನ್ನು ಕನೆಕ್ಟ್ ಮಾಡ್ಬೋದು. ಇವಾಗ ಯಾಕೆ ನಾವು ರೆಗ್ಯುಲೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಅನ್ನೋದಾದರೆ, ನಿಯರ್ಲಿ 16,000 ಅಸೋಸಿಯೇಷನ್ಸ್ಗಳು ರಿಜಿಸ್ಟರ್ ಆಗಿರೋದನ್ನು ನೋಡ್ತಾ ಇದ್ದೀವಿ ಅಂಡರ್ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿ.
ಆ್ಯನ್ಯುವಲ್ ಬೇಸಿಸ್ ಮೇಲೆ 22,000 crore ಒಂದು ಫಂಡ್ ರಿಸೀವ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ರೂಲ್ಸ್ ನಡಿಯಲ್ಲಿ ನಾವು ಸರಿಯಾದಂಥ ಒಂದು ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗಿರುವಂಥದ್ದು, ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡುವಂಥದ್ದು, ಮಿಸ್ಯೂಸ್ ಮಾಡಬಾರ್ದು ಈ ಒಂದು ಮನಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ರೆಗ್ಯುಲೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸರ್ಕಾರ ಕೆಲವು ಬದಲಾವಣೆಯನ್ನು ಮಾಡಬೇಕು ಅಂತ ಪ್ರಪೋಸಲ್ ಮಾಡಿದೆ. NGOsಗಳ ರಿಜಿಸ್ಟ್ರೇಷನ್ ಏನಾದರೂ ಕ್ಯಾನ್ಸಲ್ ಆಗಿದ್ದೇ ಆದರೆ, ಸಸ್ಪೆನ್ಷನ್ ಆಗಿದ್ದೇ ಆದರೆ, ರಿನ್ಯೂ ಆಗದೆ ಇರತಕ್ಕಂಥ ಸ್ಥಿತಿಗತಿ ಇದ್ದರೆ ಈ ಒಂದು ಹಂತದಲ್ಲಿ ಸರ್ಕಾರ ಒಂದು ಅಥಾರಿಟಿಯನ್ನು ಇಲ್ಲಿ ಅಪಾಯಿಂಟ್ ಮಾಡುತ್ತೆ. ಅಥಾರಿಟಿ ಏನು ಮಾಡಬೇಕಾಗತ್ತೆ ಅಂದರೆ NGOsಗಳ ಒಂದು ಅಸೆಟ್ಟನ್ನು ಟೇಕ್ ಓವರ್ ಮಾಡುವಂಥದ್ದು. ಇವಾಗ ಫಾರಿನ್ ಫಂಡಿಂದ ಒಂದು ಅಸೆಟ್ಟನ್ನು ಕ್ರಿಯೇಟ್ ಮಾಡಿರ್ತಾರಲ್ವ, ಸೊ ಹಾಗಾಗಿ ಆ ಒಂದು NGOಗಳನ್ನು ಟೇಕ್ ಓವರ್ ಮಾಡುವಂಥದ್ದಾಗಿರ್ಬೋದು, ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆ, ಯಾವ ರೀತಿಯಾಗಿ ಅದನ್ನು ಡಿಸ್ಪೋಸ್ ಮಾಡ್ಬೋದು, ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ಕ್ಯಾನ್ಸಲೇಷನ್ ಆದಮೇಲೆ ಮಿಸ್ಯೂಸ್ ಆಗೋದನ್ನು ಸಹ ಪ್ರಿವೆಂಟ್ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಕೀ ಫಂಕ್ಷನರೀಸ್ ಡೆಫಿನೇಷನ್ ನಡಿನಲ್ಲಿ ಈ ಮೊದಲು ಡೈರೆಕ್ಟರ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ರು. ಇವಾಗ ಹೊಸದಾಗಿ ಪಾರ್ಟ್ನರ್ಸ್ಗಳನ್ನು ಸಹ ಇನ್ಕ್ಲೂಡ್ ಮಾಡುವಂಥದ್ದು, ಹಾಗೂ ಟ್ರಸ್ಟೀಸ್ ಇರ್ತಾರಲ್ಲ ಅದನ್ನು ಇನ್ಕ್ಲೂಡ್ ಮಾಡುವಂಥದ್ದು, ಗವರ್ನಿಂಗ್ ಬಾಡಿ ಮೆಂಬರ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು ಅಂತ. ಆರ್ಗನೈಸೇಷನನ್ನು ಯಾರು ಕಂಟ್ರೋಲ್ ಮಾಡ್ತಾರಲ್ಲ, ಅಂದರೆ ಎನಿಬಡಿ ಆರ್ಗನೈಸೇಷನನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ ಅವರನ್ನು ಸಹ ಈ ಒಂದು ಕೀ ಫಂಕ್ಷನರೀಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು. ಯಾಕೆಂದರೆ ಸಾಕಷ್ಟು ಜನರ ಇಲ್ಲೂ ಲೀಗಲಿ ಒಂದು ಅಕೌಂಟಬಿಲಿಟಿಯನ್ನು ತೋರಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಡೆಫಿನೇಷನ್ ಅಡಿಯಲ್ಲಿ ಬದಲಾವಣೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಏನಾದರೂ ಲಯಬಲ್ ಕಂಡೀಷನ್ ಇದ್ದರೆ ಈ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು ಸಹ ಯಾರ್ಯಾರು ರೆಗ್ಯುಲೇಷನನ್ನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಸಹ ರೆಸ್ಪಾನ್ಸಿಬಲ್ ಇರ್ತಾರೆ. ಏನಾದರೂ ಲೀಗಲ್ ಆ್ಯಕ್ಷನ್ ಇದ್ದರೆ ಫೇಸ್ ಮಾಡಲಿಕ್ಕೆ ಸಿಂಗಲ್ ಅಥಾರಿಟಿಲಿ ರೆಸ್ಪಾನ್ಸಿಬಲ್ ಇರೋದಿಲ್ಲ ಅನ್ನುವಂಥದ್ದಾಗಿ ಒಂದು ಡೆಫಿನೇಷನ್ ಅಡಿಯಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅಪ್ರೂವಲು ಸಹ ನೀಡಾಗುತ್ತೆ ಇನ್ವೆಸ್ಟಿಗೇಷನ್ ಅಂತ ಬಂದಾಗ. ಇವಾಗ ಸ್ಟೇಟ್ ಗೌರ್ಮೆಂಟ್ಗಳು ಏನಾದರೂ NGOಗೆ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪ್ರಯರ್ ಅಪ್ರೂವಲನ್ನು ತೆಗೆದುಕೊಳ್ಬೇಕಾಗತ್ತೆ. ಸೆಂಟ್ರಲ್ ಕಂಟ್ರೋಲನ್ನು ಇಲ್ಲಿ ಹೆಚ್ಚು ಮಾಡ್ತಾ ಇರೋದಾಗಿ ನಾವು ನೋಡ್ಬೋದು. ಬಿಕಾಸ್ ಫಾರಿನ್ ಫಂಡ್ನ ಒಂದು ಇಶ್ಯೂ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅಥಾರಿಟಿಯನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಪನಿಷ್ಮೆಂಟ್ ಅಂತ ಬಂದಾಗ ಅಪ್ ಟು 5 years ತನಕ ಇಂಪ್ರಿಸನ್ಮೆಂಟನ್ನು ಈ ಮೊದಲು ನೋಡ್ತಾ ಇದ್ವಿ. ಇವಾಗ ಈ ಒಂದು ಪನಿಷ್ಮೆಂಟನ್ನು 1 yearಗೆ ರಿಡಕ್ಷನ್ ಮಾಡಿದ್ದಾರೆ. 5 years ಇರುವಂಥ ಇಂಪ್ರಿಸನ್ಮೆಂಟ್ ಕಂಡೀಷನನ್ನು 1 yearಗೆ ರಿಡಕ್ಷನ್ ಮಾಡಿರುವಂಥ ಸಜೆಷನನ್ನು ಇಲ್ಲಿ ಕಾಣ್ಬೋದು. ಜೊತೆಗೆ ಫಾರಿನ್ ಫಂಡನ್ನು ರಿಸೀವ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ರಿಯಾರ್ ಪರ್ಮಿಷನ್ನ ತೆಗೆದುಕೊಳ್ಬೇಕು. ಪ್ರಿಯಾರ್ ಪರ್ಮಿಷನ್ ತೆಗೆದುಕೊಳ್ಳುವಂಥ ಒಂದು ಕೆಟಗರಿ ನಡೆಯಲ್ಲಿ ಟೈಮನ್ನು ಯಾಕೆ ನಾವು ಫಿಕ್ಸ್ ಮಾಡಬಾರ್ದು ಅಂತ, ಫಂಡ್ ಯುಟಿಲೈಸೇಷನ್ಗೆ ಸಂಬಂಧಪಟ್ಟಂಥ ಒಂದು ಟೈಮ್ ಫಿಕ್ಸನ್ನು ಮಾಡಬೇಕು ಅಂತ ಪ್ರಪೋಸಲನ್ನು ಸಹ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಈ ಮೊದಲು ಯಾವುದೇ ರೀತಿಯಂಥ ಟೈಮ್ ಲಿಮಿಟ್ ಇರಲಿಲ್ಲ, ಆದರೆ ಪ್ರಿಯಾರ್ ಪರ್ಮಿಷನ್ ಕೆಟಗರಿ ನಡೆಯಲ್ಲಿ ಟೈಮ್ ಲಿಮಿಟನ್ನು ತೆಗೆದುಕೊಂಡು ಬರಬೇಕು ಅಂತ ಹೊಸ ಪ್ರಪೋಸಲನ್ನು ಕಾಣ್ಬೋದು. ಈ ಒಂದು ತಿದ್ದುಪಡಿ ಮುಖಾಂತರ ಫಾರಿನ್ ಕಾಂಟ್ರಿಬ್ಯೂಷನನ್ನು ನಾವು ರೆಗ್ಯುಲೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. NGOsಗಳಾಗಿರ್ಬೋದು, ಅಸೋಸಿಯೇಷನ್ಸ್ಗಳಾಗಿರ್ಬೋದು, ಅಥವಾ ಇಂಡಿವಿಜುವಲ್ಗೆ ಏನಾದರೂ ಫಂಡ್ ರಿಸೀವ್ ಮಾಡಿದರೆ ಇಲ್ಲಿ ಒಂದು ಅಕೌಂಟಬಿಲಿಟಿಯನ್ನು ಅವರು ತೋರಿಸಬೇಕಾಗುತ್ತಲ್ವಾ. ಸೆಂಟ್ರಲ್ ಗೌರ್ಮೆಂಟು ಸಹ ಒಂದು ಕಂಟ್ರೋಲನ್ನು ಇಲ್ಲಿ ತರೋದ್ರ ಮುಖಾಂತರ ಫಂಡ್ಗಳು ಮಿಸ್ಯೂಸ್ ಆಗದೇ ಇರುವಂಥ ಸಾಧ್ಯತೆಗಳಿರುತ್ತೆ. ಫಾರಿನ್ ಕಾಂಟ್ರಿಬ್ಯೂಷನ್ನ ನಾವು ಬೆಸ್ಟ್ ಯುಟಿಲೈಸೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ಗೋಸ್ಕರ ಏನಾದರೂ ಫಂಡನ್ನು ರಿಸೀವ್ ಮಾಡಿರ್ತಾರೆ, ಆದರೆ ಈ ಒಂದು ಫಂಡನ್ನು ಡೈವರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ, ಬೇರೆ ಬೇರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಯುಟಿಲೈಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ಎಲ್ಲ ರೆಗ್ಯುಲೇಷನನ್ನು ಮಾಡಲಿಕ್ಕೆ ಹೊಸದಾಗಿರುವಂಥ ಪ್ರಪೋಸಲನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಆಲ್ರೆಡಿ ಇವಾಗ ಫಾರಿನ್ ಕಾಂಟ್ರಿಬ್ಯೂಷನ್ ಆ್ಯಕ್ಟ್ ಇದೆ, ಕೆಲವೊಂದಿಷ್ಟು ಚೇಂಜಸನ್ನು ಮಾಡಬೇಕು ಅಂತ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಗ್ರಿಮ್ ಫ್ಯೂಚರ್. ಇಂಡಿಯಾಸ್ ಎಕನಾಮಿಕ್ ಫಂಡಮೆಂಟಲ್ಸ್ ನೀಡ್ ಅ ರಿಯಲಿಸ್ಟಿಕ್ ರೀಅಸೆಸ್ಮೆಂಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್, GS ಪೇಪರ್ 3 ನಡಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಒಂದು ರೀಅಸೆಸ್ಮೆಂಟನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಥರ್ ಅವರು. ಏಕೆಂದರೆ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಪ್ರೊಜೆಕ್ಷನ್ ನಾವಿಲ್ಲಿ ಕಾಣ್ತಾ ಇಲ್ಲ. ಕೆಲವೊಂದಿಷ್ಟು ಹಿಡನ್ ವೀಕ್ನೆಸ್ಸನ್ನು ಕಾಣ್ತಾ ಇದ್ದೀವಿ. ಹೆಡ್ಲೈನ್ಸನ್ನು ನಾವು ನೋಡಿದಾಗ ನಮ್ಮ ಒಂದು ಗ್ರೋತ್ ಚೆನ್ನಾಗಿದೆ, ನಂಬರು ಸಹ ಚೆನ್ನಾಗಿದೆ. ಅದರಲ್ಲೂ RBIನ ಪ್ರೊಜೆಕ್ಷನ್ ನೋಡಿದಾಗ ಗ್ರೋತ್ ರೇಟ್ 6.5 ಇದೆ. IMF ಕೂಡ ಹೇಳುತ್ತೆ ಭಾರತದ ಒಂದು ಗ್ರೋತ್ ರೇಟ್ 6.5 ಇದೆ ಅಂತ. ವರ್ಲ್ಡ್ ಬ್ಯಾಂಕ್ ಹೇಳೋ ಪ್ರಕಾರ 6.6 ಅಷ್ಟು ಪ್ರೊಜೆಕ್ಷನ್ನ ಕಾಣ್ತಾ ಇದ್ದೀವಿ. ಆದರೆ ಆಥರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಹಿಡನ್ ವೀಕ್ನೆಸ್ಸನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೆಕ್ಟೋರಲ್ ಗ್ರೋತ್ ಯಾವ ರೀತಿಯಾಗಿದೆ, ನಾವು ಯಾವ ರೀತಿಯಾದಂಥ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ, ಡಿಮ್ಯಾಂಡ್ ಯಾವ ರೀತಿಯಾಗಿದೆ, ಇವೆಲ್ಲವನ್ನು ನಾವು ನೋಡಿದಾಗ ಗ್ರೋತ್ ಪ್ರೊಜೆಕ್ಷನ್ಗಳು ಸರಿನಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಆಥರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಒಂದು ಗ್ರೋತನ್ನು ನಾವು ಗಮನ ಹರಿಸಿದ್ದೆ, ಆದರೆ ಜನರಲಿ ನಾವು ಕೋರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ
ಡೇಟಾಗಳನ್ನು ನೋಡ್ತೀವಲ್ವಾ, ಈ ಒಂದು ಕೋರ್ ಸೆಕ್ಟರ್ ನಡಿನಲ್ಲಿ ಇರುವಂತಹ ಡೇಟಾವನ್ನು ನೋಡಿದ್ದೇ ಆದರೆ ಸ್ಲೋ ಡೌನ್ ಇದೆ ಅಂತ ಹೇಳ್ಬೋದು, ಕಾಂಟ್ರಾಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮೇಜರ್ ಎನರ್ಜಿ ಸೆಕ್ಟರ್ ಅಂತ ನೋಡುವಂಥದ್ದಾದರೆ ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಷನನ್ನು ನಾವು ಕಾಣ್ತಾ ಇದ್ದೇವೆ ಅಲ್ವಾ. ಕಳೆದ 24 ಮಂತಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೋಡೋದಾದರೆ ಆಲ್ಮೋಸ್ಟ್ ಕಾಂಟ್ರಾಕ್ಷನ್ ಸ್ಟೇಜಲ್ಲಿದೆ. ನ್ಯಾಚುರಲ್ ಗ್ಯಾಸ್ ಅಂತಲೂ ಬಂದಾಗ ನಿಯರ್ಲಿ 20 ಮಂತ್ಸ್ನ ಒಂದು ಡೇಟಾವನ್ನು ನೋಡಿದಾಗ ಕಂಟಿನ್ಯೂಸ್ಲಿ ಕಾಂಟ್ರಾಕ್ಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಂಡಸ್ಟ್ರೀಸ್ಗಳ ಒಂದು ಆಕ್ಟಿವಿಟಿಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಕೋರ್ ಸೆಕ್ಟರ್ ನಡಿಯಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅಂತ ತಿಳಿದುಕೊಳ್ಬೇಕಾಗುತ್ತೆ. ಬಿಕಾಸ್ ಕೋರ್ ಸೆಕ್ಟರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಇಂಡಸ್ಟ್ರಿಯಲ್ ಆಕ್ಟಿವಿಟಿ. ಈ ಒಂದು ಹಂತದಲ್ಲಿ ಕೋರ್ ಸೆಕ್ಟರ್ ನಡೆಯಲ್ಲಿ ಒಂದು ಕಾಂಟ್ರಾಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಎನರ್ಜಿ ಡಿಪೆಂಡೆನ್ಸಿಯನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ನಾವು ಸಾಕಷ್ಟು ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ವಿ. ವೆಸ್ಟ್ ಏಷ್ಯಾದ ಮುಖಾಂತರ ನಾವು ಎನರ್ಜಿ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನ ಹರಿಸ್ಬೋದು. ಸೊ ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನ್ ಮಾಡೋಕ್ಕಿಂತ ಹೆಚ್ಚು ನಾವು ಇಂಪೋರ್ಟನ್ನು ಮಾಡ್ಕೊಳ್ತೇವೆ ಅಂತ ಸಾಕಷ್ಟು ಸರ್ತಿ ನಾವು ಈ ಒಂದು ಇಶ್ಯೂನ ನೋಡಿದ್ದೇವೆ. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಟೆನ್ಷನ್ ನಡಿನಿಂದ ಇವಾಗ ಸಪ್ಲೈ ರಿಸ್ಕು ಸಹ ಹೆಚ್ಚಾಗುವಂಥ ಸಾಧ್ಯತೆ ಇದೆ, ಪ್ರೈಸು ಸಹ ಹೆಚ್ಚಾಗುತ್ತೆ ಅಂತ ಗಮನ ಹರಿಸುವಂಥದ್ದು. ಈ ಒಂದು ಹಂತದಲ್ಲಿ ನಾವು ಗ್ರೋತನ್ನು ಹೇಗೆ ಕಾಣ್ತೇವೆ ಅಂತ ಕ್ವಶನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಡಿಮ್ಯಾಂಡ್ ಅಂತ ಬಂದಾಗ ಡಿಮ್ಯಾಂಡ್ ಇವಾಗ ತುಂಬ ವೀಕ್ ಆಗಿದೆ. ಅದರಲ್ಲೂ 2022 ಹಾಗೂ 23 ಒಂದು ಕಂಡೀಷನ್ ಆಗಿರ್ಬೋದು. ಇಲ್ಲಿ 2025 ಇರುವಂಥ ಒಂದು ಡ್ಯೂರೇಷನನ್ನು ಕಂಪ್ಯಾರಿಸನ್ ಮಾಡ್ತಾ ಬಂದಿದ್ದಾರೆ. ಅಂದರೆ ಡೇಟಾ ಒಂದು ಟ್ರೆಂಡ್ ಯಾವ ರೀತಿಯಾಗಿದೆ ಅಂತ ನೋಡುವಂಥದ್ದಾದರೆ ಇಲ್ಲಿ ಪ್ರೈವೇಟ್ ಕನ್ಸಂಪ್ಷನ್ ಏನಿದೆಯಲ್ಲ ಸ್ಲೋ ಡೌನ್ ಆಗಿದೆ ಅಂತ ಹೇಳ್ಬೋದು. ಕನ್ಸಂಪ್ಷನ್ ಸರಿಯಾಗಿ ಇಲ್ಲ ಅಂತಂದರೆ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಡಿಮ್ಯಾಂಡ್ ಇದ್ದರೆ ಮಾತ್ರ ಇವಾಗ ಸಪ್ಲೈ ಆಗಲಿಕ್ಕೆ ನಾವು ಪ್ರೊಡಕ್ಷನನ್ನು ಮಾಡ್ಬೋದು. ಅನದರ್ ಥಿಂಗ್ ಈಸ್ ಇನ್ವೆಸ್ಟ್ಮೆಂಟ್. ಹೂಡಿಕೆ ಆಧಾರದ ಮೇಲೆ ನಾವು ನೋಡಿದಾಗ ಒಂದು ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕು. ಇನ್ವೆಸ್ಟ್ಮೆಂಟು ಸಹ ಸರಿಯಾಗಿ ಆಗ್ತಾ ಇಲ್ಲ, ಡೌನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಎಕ್ಸ್ಪೋರ್ಟ್ ಅಂತಲೂ ಬಂದಾಗ ನಾವು ಡೌನ್ವರ್ಡ್ ಕಂಡೀಷನ್ ತೋರಿಸ್ತಾ ಇದ್ವಿ. ಅಗೇನ್ ಇಂಪೋರ್ಟು ಸಹ ಕಡಿಮೆ ಆಗ್ತಾ ಇದೆ. ವೆನ್ ಇಟ್ ಕಮ್ಸ್ ಟು ದಿ ಕನ್ಸಂಪ್ಷನ್ ಪ್ಯಾಟರ್ನು ಕಡಿಮೆ ಆಗುವಂಥ ಒಂದು ಲಿಂಕೇಜ್ನ ಮುಖಾಂತರ. ಸೊ ಇದರಿಂದ ಒಂದು ಸ್ಟಾಕ್ ನಡಿನಲ್ಲೂ ಸಹ ಚೇಂಜಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರೊಡಕ್ಷನ್ ಏನೋ ಮಾಡ್ತಾ ಇದ್ದೀವಿ, ಆದರೆ ಕೆಲವೊಂದಿಷ್ಟು ಹಂತದಲ್ಲಿ ಕನ್ಸಂಪ್ಷನ್ ಆಗ್ತಾ ಇಲ್ಲ ಅಂತಲೇ ಗಮನ ಹರಿಸ್ಬೋದು. ವೀಕ್ ಆಗಿರುವಂಥ ಒಂದು ಡಿಮ್ಯಾಂಡ್ ಇದೆ ಅಂತ ಆಥರ್ ಅವರು ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದ ಮೇಲೆ ನಾವು ಹೇಗೆ ನಮ್ಮ ಒಂದು ಪ್ರೊಜೆಕ್ಷನನ್ನು ಹೆಚ್ಚಾಗಿ ತೋರಿಸ್ಬೋದು ಅಂತ. ಯಾಕೆ ಗ್ರೋತ್ ರೇಟ್ಗಳು ಅಕ್ಯುರೇಸಿಯನ್ನು ತೋರಿಸ್ಬೇಕು ಅಂತಂದರೆ ಡೆಫಿನೆಟ್ಲಿ ಇದು ನಮ್ಮ ಡೆಟ್ ರೇಷಿಯೋ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಗ್ರೋತ್ ಪ್ರೊಜೆಕ್ಷನ್ ಮೇಲೇನೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಫಿಸ್ಕಲ್ ಪ್ಲಾನಿಂಗ್ ನಡಿನಲ್ಲೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಾವು ರೀಅಸೆಸ್ ಮಾಡಬೇಕು ಅಂತ. ಗ್ಲೋಬಲ್ ಲೆವೆಲಲ್ಲೂ ಸಹ ರಿಸ್ಕ್ ಇದಾವೆ. ಈ ಒಂದು ರಿಸ್ಕು ಸಹ ನಮ್ಮ ಒಂದು ಎಕಾನಮಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಎಕ್ಸ್ಟರ್ನಲ್ ಶಾಕ್ ಅಂತಲೇ ಹೇಳ್ಬೋದಲ್ವಾ. ಪ್ರಸ್ತುತವಾಗಿರ್ತಕ್ಕಂಥ ಪ್ರೊಜೆಕ್ಷನನ್ನು ನೋಡಿದಾಗ ಇದು ರಿಯಲಿಸ್ಟಿಕ್ ರಿಫ್ಲೆಕ್ಷನ್ನ ಮಾಡೋದಿಲ್ಲ. ರೀಅಸೆಸ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಪ್ಟಿಮಿಸ್ಟಿಕ್ ಆಗಿರ್ತಕ್ಕಂಥ ಒಂದು ಡೇಟಾವನ್ನು ನಾವು ಪ್ರೊವೈಡ್ ಮಾಡಬೇಕು ಅಂತ. ಇದರಿಂದ ನಮ್ಮೊಂದು ಮ್ಯಾಕ್ರೋ ಎಕನಾಮಿಕ್ ಸ್ಟ್ರೆಂತನ್ನು ನಾವು ಅನಲೈಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ಟ್ರಕ್ಚರಲ್ ಇಶ್ಯೂಸ್ಗಳಿದ್ದಾವೆ, ವೀಕ್ ಡಿಮ್ಯಾಂಡ್ ಇದೆ, ರಿಸ್ಕು ಸಹ ಸಾಕಷ್ಟು ಇದೆ, ಎಕನಾಮಿಕ್ ಆಕ್ಟಿವಿಟೀಸ್ಗಳು ಸಹ ಸ್ಲೋ ಡೌನ್ ಆಗ್ತಾ ಇದೆ. ನಿಜವಾಗ್ಲೂ ನಾವು ಗ್ರೋತನ್ನು ಕಾಣ್ತಾ ಇದೀವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಆಥರ್ ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ಅ ಡೆಕೇಡ್ ಆಫ್ ಬಿಲ್ಡಿಂಗ್ ಇಂಡಿಯಾಸ್ TB ಚಾಂಪಿಯನ್ ಮೂವ್ಮೆಂಟ್, ಮೆಂಟಲ್ ಹೆಲ್ತ್ ಆಫ್ TB ಪೇಷಂಟ್ ಶುಡ್ ನಾಟ್ ಬಿ ಓವರ್ಲುಕ್ಡ್. ಇವತ್ತಿನ ಒಂದು ನ್ಯೂಸ್ ಪೇಪರ್ ನಡೆಯಲ್ಲಿ TB ರಿಲೇಟೆಡ್ ಇರುವಂತೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನಾವು ಗಮನ ಹರಿಸ್ಬೋದು. ಸೊ ಎಲ್ಲ ಕಂಪ್ಲೀಟಾಗಿ ಕನ್ಸಲ್ಟೇಷನ್ ಮಾಡೋದ್ರ ಮುಖಾಂತರ TB ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂ ಯಾವ ರೀತಿಯಾಗಿದೆ, ಅದರಲ್ಲೂ ಮೆಂಟಲ್ ಹೆಲ್ತ್ ಡೈಮೆನ್ಷನ್ ಆಧಾರದ ಮೇಲೂ ಸಹ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ TBಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಭಾರತ ಹೆಚ್ಚು TB ಪೇಷಂಟನ್ನು ಹೊಂದಿದೆ, ಹೈಯೆಸ್ಟ್ TB ಬರ್ಡನನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ TBಗೆ ಸಂಬಂಧಿಸಿದಂಥ ಇಶ್ಯೂವನ್ನು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಪ್ರೋಗ್ರಾಮನ್ನು ಜಾರಿಗೆ ತರುತ್ತೆ. ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ. ಈ ಒಂದು ಯೋಜನೆ ಮುಖಾಂತರ ನಾವು ಸಕ್ಸಸ್ಸನ್ನು ಕಂಡಿದ್ದೇವೆ. ಆದರೂ ಕೂಡ ಕೆಲವೊಂದಿಷ್ಟು ಇಶ್ಯೂವನ್ನು ಫೇಸ್ ಮಾಡಬೇಕಾಗಿದೆ. ಸಾಕಷ್ಟು ಜನರಿಗೆ ಇವಾಗ TB ಅಟ್ಯಾಕ್ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಡಿಕ್ಲೈನಿಂಗ್ ಟ್ರೆಂಡ್ ಇದೆ. TBಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದೆ ಅಂತ ನಾವು ಲಿಂಕ್ ಮಾಡ್ತಾ ಹೋಗಬೇಕು. TB ಯಾಕೆ ಆಗುತ್ತೆ ಅಂದರೆ ಜನರಲಿ ಒಂದು ಪಾವರ್ಟಿ ರೀಸನ್ಸ್ಗಳಾಗಿರ್ಬೋದು, ಅಂಡರ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಆಗಿರ್ಬೋದು, ಓವರ್ ಕ್ರೌಡಿಂಗ್ ಸಿಚುವೇಶನ್ ಇರುತ್ತೆ, ಪುವರ್ ಸ್ಯಾನಿಟೇಷನ್ ಕಂಡೀಷನ್ ಆಗಿರ್ಬೋದು, ಸೋಷಿಯಲ್ ವಲ್ನರಾಬಿಲಿಟಿ. ಈ ಎಲ್ಲ ಕಾರಣಗಳಿಂದ ಒಂದು ಸೋಷಿಯಲ್ ಡಿಸೀಸ್ ಅಂತಲೇ ಹೇಳ್ಬೋದು TB ಅಂತ ಬಂದಾಗ. TB ಪೇಷಂಟ್ಗೆ ಸಂಬಂಧಪಟ್ಟಂಥ ಮೆಂಟಲ್ ಹೆಲ್ತ್ ಕಂಡೀಷನನ್ನು ನೋಡಿದ್ದೆ ಆದರೆ ನಿಯರ್ಲಿ 1/3 ಅಷ್ಟು TB ಪೇಷಂಟ್ಸ್ಗಳು ಡಿಪ್ರೆಷನಿಂದ ಬಳಲ್ತಾ ಇದ್ದಾರೆ, ಎಂಗ್ಸೈಟಿಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೂ ಡ್ರಗ್ ರೆಸಿಸ್ಟೆಂಟ್ TB ಕೇಸಸ್ ನಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಡಿಪ್ರೆಷನ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅದರಲ್ಲೂ ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ನೋಡ್ಬೋದು. ಅವರಲ್ಲಿ ಒಂದು ಐಸೋಲೇಷನ್ ಕ್ರಿಯೇಟ್ ಮಾಡುತ್ತೆ, ಗಿಲ್ಟ್ ಕ್ರಿಯೇಟ್ ಮಾಡುತ್ತೆ, ಶೇಮನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು.
ಸೂಸೈಡಲ್ ಥಾಟ್ಸ್ಗಳು ಸಹ ಬರ್ತವೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತಂದರೆ ಟ್ರೀಟ್ಮೆಂಟ್ನ ಡ್ಯೂರೇಷನ್ ತುಂಬ ಲಾಂಗ್ ಇದೆ ಅಂತ ಹೇಳ್ಬೋದು, ಹಾಗೂ ಅವರಲ್ಲಿರತಕ್ಕಂಥ ಒಂದು ಫಿಸಿಕಲ್ ವೀಕ್ನೆಸ್, ಡಿಸಾಬಿಲಿಟಿ ಕಂಡೀಷನ್ ಆಗಿರ್ಬೋದು, ಫಿನಾನ್ಷಿಯಲ್ ಸ್ಟ್ರೆಸ್ಸಲ್ಲೂ ಸಹ ಅವರು ಒಳಗಾಗ್ತಾರೆ ಅನ್ನುವಂಥ ಸಿಚುವೇಶನ್, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನು ನಾವು ಕಾಣ್ತಾ ಇದ್ದೇವೆ, ಹಾಗೂ ಬೇರೆ ಫ್ಯಾಮಿಲಿ ಮೆಂಬರ್ಗೂ ಸಹ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು ಅನ್ನುವಂಥ ಒಂದು ಫಿಯರಲ್ಲಿ ಅವರು ಇರ್ತಾರೆ. ಈ ಒಂದು ಮೆಂಟಲ್ ಇಲ್ನೆಸ್ನಿಂದಾಗಿ ಅವರ ಒಂದು ಕೇರ್ ಸೀಕಿಂಗ್ ಕಂಡೀಷನ್ ಕಡಿಮೆ ಆಗುತ್ತೆ. ಲೇಟಾಗಿ ಅವ್ರು ಏನು ಮಾಡ್ಬೋದು, ಕೇರನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗುವಂಥ ಸಾಧ್ಯತೆ ಇರುತ್ತೆ. ಮೆಡಿಕೇಷನ್ ಇಮಿಡಿಯೇಟಾಗಿ ಅವ್ರಿಗೆ ವರ್ಕೌಟ್ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ಡ್ರಗ್ ರೆಸಿಸ್ಟೆನ್ಸ್ ಕಂಡೀಷನ್ ತೋರಿಸ್ಬೋದು. ಮೊಟ್ಯಾಲಿಟಿ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಎಲ್ಲ ಸ್ಟಿಗ್ಮಾವನ್ನು ನಾವು ನೋಡಿದಾಗ ಮೊಟ್ಯಾಲಿಟಿ ರೇಟು ಸಹ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾಗಿ TB ಪೇಷಂಟ್ಸ್ಗಳು ಸಹ ಒಂದು ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಪ್ರಾಪರ್ ವೇನಲ್ಲಿ ಒಂದು ಕೌನ್ಸಿಲಿಂಗನ್ನು ತೆಗೆದುಕೊಳ್ಳೋದ್ರ ಮುಖಾಂತರ, ಸೈಕೋಥೆರಪಿಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ, ಒಂದು ಪಿಯರ್ ಗ್ರೂಪ್ನ ಸಪೋರ್ಟನ್ನು ಸಹ ಅವರು ತೆಗೆದುಕೊಳ್ಬೇಕಾಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಅಂದರೆ ಮೆಂಟಲ್ ಹೆಲ್ತ್ ಯಾಕೆ ಇಂಪಾರ್ಟೆಂಟು, ಅದರಲ್ಲಿ TB ಪೇಷಂಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. TB ಪ್ರೋಗ್ರಾಮನ್ನು ನಾವು ತೆಗೆದುಕೊಂಡು ಬಂದಿರುವಂಥ ಹಂತದಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂವನ್ನು ಸಹ ಇಂಟಿಗ್ರೇಟ್ ಮಾಡಬೇಕು ಅಂತ ಆರ್ಟಿಕಲ್ ನಡಿಯಲ್ಲಿ ಒಂದು ಸಜೆಷನನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಎನದರ್ ಆಸ್ಪೆಕ್ಟ್ ಅಂತಂದರೆ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ. ಬಿಕಾಸ್ TB ಪೇಷಂಟ್ ನಡಿನಲ್ಲಿ ಇಮ್ಯುನಿಟಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇಮ್ಯುನಿಟಿ ಇದ್ದರೆ ಅವರು ಸರಿಯಾಗಿ ರಿಕವರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅಂಡರ್ ನ್ಯೂಟ್ರಿಷನ್ ಕಂಡೀಷನ್ ಇದ್ದರೆ ಆಟೋಮೆಟಿಕ್ಲಿ ಅವರ ಒಂದು ಇಮ್ಯುನಿಟಿನೂ ಸಹ ವೀಕ್ ಆಗುತ್ತೆ. TBಯ ಒಂದು ರಿಸ್ಕು ಸಹ ಜಾಸ್ತಿ ಆಗುತ್ತೆ. ಮೋರ್ಟಾಲಿಟಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇಮ್ಯುನಿಟಿ ಕಡಿಮೆ ಇದೆ, ನ್ಯೂಟ್ರಿಷನು ಸಹ ಸರಿಯಾಗಿಲ್ಲ ಅಂತಂದಾಗ ವೇಟ್ ಲಾಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಫರ್ದರ್ ಮಾಲ್ ನ್ಯೂಟ್ರಿಷನ್ ಕಂಡೀಷನನ್ನು ಸಹ ನಾವು ಗಮನ ಹರಿಸ್ಬೋದು. ಅಂಡರ್ ನ್ಯೂಟ್ರಿಷನ್ ಕಂಡೀಷನ್ ಮುಖಾಂತರ ಡಿಸೀಸು ಇನ್ನೂ ಸಹ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಡೆತ್ ರೇಟು ಸಹ ಜಾಸ್ತಿ ಆಗುತ್ತೆ. ಡ್ರಗ್ ಒಂದು ಟಾಕ್ಸಿಸಿಟಿಯನ್ನು ನೋಡ್ಬೋದು. ಎಲ್ಲ ಕಾರಣಗಳ ಮುಖಾಂತರ ನ್ಯೂಟ್ರಿಷನ್ ನಾವು ಕನೆಕ್ಟ್ ಮಾಡ್ಬೋದು. ಸೊ ಮೆನಿ ಪೇಷಂಟ್ಸ್ಗಳು ಇವತ್ತು, ಅದರಲ್ಲೂ TBಗೆ ಸಂಬಂಧಪಟ್ಟಂಥ ಪೇಷಂಟ್ಸನ್ನು ನಾವು ನೋಡಿದಾಗ ಅಂಡರ್ ವೇಟನ್ನು ತೋರಿಸ್ತಾರೆ. ಇಮ್ಯುನಿಟಿ ಸಹ ಕಡಿಮೆ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಪ್ರೋಟೀನ್ ಡೆಫಿಷಿಯೆಂಟ್ ಕಂಡೀಷನನ್ನು ನಾವು ತೋರಿಸ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಪವರ್ಟಿ ಅಥವಾ ಫುಡ್ ಸೆಕ್ಯೂರಿಟಿ ಕಂಡೀಷನ್ನ ಆಧಾರದ ಮೇಲೂ ಸಹ TB ಕೇಸಸ್ಗಳು ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ. ಸೊ ಭಾರತದಲ್ಲಿರುವಂಥ ಒಂದು ಸಿಚುವೇಷನನ್ನು ಕನೆಕ್ಟ್ ಮಾಡ್ಬೋದು. ಇಲ್ಲಿ ನ್ಯೂಟ್ರಿಷನ್ ಸರಿಯಾಗಿದ್ದರೆ ನಾವು TBಯನ್ನು ಅರ್ಧಕ್ಕರ್ಧ ಗೆದ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಫುಡ್ ಸಪೋರ್ಟನ್ನು ನಾವು ಪ್ರೊವೈಡ್ ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು ಅಂತ. ಅದರಲ್ಲೂ ವೇಟ್ ಗೇನ್ಗೆ ಸಂಬಂಧಪಟ್ಟಂತೆ ಬೆಟರ್ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡತಕ್ಕಂಥ ಹಂತದಲ್ಲಿ ನ್ಯೂಟ್ರಿಷನ್ ಒಂದು ವ್ಯಾಲ್ಯೂವನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಒಂದು ಮೋರ್ಟಾಲಿಟಿಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ರಿಕವರಿಯನ್ನು ಸಹ ನಾವು ಫಾಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರದ ಒಂದು ಯೋಜನೆಗಳನ್ನು ನಾವು ನೋಡುವಂಥದ್ದಾದರೆ ಪರ್ಟಿಕ್ಯುಲರ್ಲಿ ಈ ಒಂದು TBಗೆ ಸಂಬಂಧಪಟ್ಟಂತೆ ನಿಕ್ಷಯ್ ಪೋಷಣ್ ಅಭಿಯಾನವನ್ನು ನಾವು ನೋಡಿದ್ವಲ್ಲ. ಈ ನಿಕ್ಷಯ್ ಪೋಷಣ್ ಯೋಜನೆ ನಡಿನಲ್ಲಿ ಒಂದು ಡೈರೆಕ್ಟ್ ಆಗಿರತಕ್ಕಂಥ ಕ್ಯಾಶ್ ಟ್ರಾನ್ಸ್ಫರನ್ನು ಅದರಲ್ಲೂ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ಹಾಗೂ TB ಮುಕ್ತ ಭಾರತನ ನಾವು ನೋಡಿದಾಗ ಇಲ್ಲಿ ಸಹ ಒಂದು ಫುಡ್ ಬಾಸ್ಕೆಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಕಿಟ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಸರ್ಕಾರ TB ಪೇಷಂಟ್ಸ್ಗಳಿಗೆ ಸಪೋರ್ಟನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಪ್ರೋಟೀನ್ ರಿಚ್ ಆಗಿರುವಂಥ ಫುಡ್ಡನ್ನು ಪ್ರೊವೈಡ್ ಮಾಡಬೇಕು. ಮಿಲ್ಕ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಎಗ್ಸನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಪಲ್ಸಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ನ್ಯೂಟ್ರಿಷನಲ್ ಸಪೋರ್ಟನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅನದರ್ ಥಿಂಗ್ ಅಂದರೆ ಕೋಮಾರ್ಬಿಡಿಟಿಗೆ ಸಂಬಂಧಪಟ್ಟಂತೆ ನೋಡಬೇಕಾಗುತ್ತೆ. ಕೋಮಾರ್ಬಿಡಿಟಿ ಅಂತ ಬಂದಾಗ TB ಪೇಷಂಟ್ಸ್ಗಳು ಬೇರೆ ಹೆಲ್ತ್ ಕಾಂಪ್ಲಿಕೇಶನ್ಸನ್ನು ಸಹ ಅವರು ಫೇಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಪೇಷಂಟ್ ಇರ್ಬೋದು, ಇವರು TBಯಿಂದ ಬಳಲ್ತಾ ಇದ್ದರೆ, ಅಥವಾ ಏನಾದರೂ ಅಸ್ತಮಾನು ಇರ್ಬೋದು, HIV ಸಂಬಂಧಪಟ್ಟಂಥ ಇಶ್ಯೂ ಇರ್ಬೋದು, ಮಾಲ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಒಂದು ಸಿವಿಯಾರಿಟಿ ಇರ್ಬೋದು, ಅಥವಾ ಆಲ್ಕೋಹಾಲ್ ಅಡಿಕ್ಷನನ್ನು ಹೊಂದಿರಬಹುದು, ಸೋಷೋ ಎಕನಾಮಿಕ್ ವಲ್ನರಬಿಲಿಟಿಯೂ ಸಹ ಇರುತ್ತೆ. ಸೊ ಒಟ್ಟಾರೆಯಾಗಿ ಒಂದು ಮೇಜರ್ ಇಶ್ಯೂವನ್ನು ಅವರು ಫೇಸ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಕೋಮಾರ್ಬಿಡಿಟಿ ಅಂತ ನಾವು ಇಲ್ಲಿ ಕರಿತೀವಿ. ಕೇವಲ TB ಮಾತ್ರ ಇಲ್ಲಿ ಅವರ ಹತ್ರ ಇರೋದಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು ಇರ್ತವೆ ಅಂತ ಹೇಳ್ಬೋದು. ಅದರಲ್ಲೂ ಹೆಲ್ತ್ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳನ್ನು ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಅಪ್ರೋಚನ್ನು ನಾವು ಯಾಕೆ ತರಬಾರ್ದು? ಇವಾಗ TBಗೆ ಸಂಬಂಧಪಟ್ಟಂಥ ಸ್ಕ್ರೀನಿಂಗನ್ನು ಮಾಡ್ತಾ ಇದ್ದೀವಿ. ಇದರೊಂದಿಗೆ ಅದರ್ ಡಿಸೀಸನ್ನು ಸಹ ನಾವು ಪತ್ತೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟನ್ನು ಮಾಡ್ಬೋದು. ಮಲ್ಟಿ ಡಿಸೀಸ್ ಮ್ಯಾನೇಜ್ಮೆಂಟನ್ನು ತರಬಹುದು ಅಂತ ಒಂದು ಸಜೆಷನನ್ನು ಸಹ ಕೊಡ್ತಾ ಇದ್ದಾರೆ. ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ನಡಿನಲ್ಲಿ, ಅದರಲ್ಲೂ ಆಯುಷ್ಮಾನ್ ಭಾರತ್ ಸೆಂಟರ್ಸ್ ನಡಿನಲ್ಲಿ ಈ ಒಂದು ಸ್ಕ್ರೀನಿಂಗನ್ನು ಮಾಡುವಂಥ ಹಂತದಲ್ಲಿ ಹೋಲಿಸ್ಟಿಕ್ ಆಗಿರುವಂಥ ಒಂದು ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕು. ಮಲ್ಟಿ ಡಿಸೀಸ್ ಮ್ಯಾನೇಜ್ಮೆಂಟನ್ನು ತೆಗೆದುಕೊಂಡು ಬರಬೇಕು. ಕೇವಲ ನಾವು ಡಿಸೀಸ್ ಸ್ಪೆಸಿಫಿಕ್ ಆಗಿ ಫೈಟ್ ಮಾಡುವಂಥದ್ದಲ್ಲ, ಪರ್ಸನ್ ಸೆಂಟ್ರಿಕ್ ಆಗಿರ್ತಕ್ಕಂಥ ಹೆಲ್ತ್ ಕೇರ್ ಸಿಸ್ಟಮನ್ನು ಪ್ರೊವೈಡ್ ಮಾಡಬೇಕು. ಅವ್ರಿಗೆ ಬೇಕಾಗಿರುವಂಥ ಪ್ರಾಪರ್ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕು. ಕಸ್ಟಮೈಸ್ ಆಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡೋದು, ಕೇವಲ ಒಂದೇ ಡಿಸೀಸ್ ಮೇಲೆ ಫೋಕಸ್ ಮಾಡುವಂಥದ್ದಿಲ್ಲ ಅಂತ ಸಜೆಷನ್ನು ಸಹ ಕೊಡ್ತಾ ಇದ್ದಾರೆ. ಇನ್ನು TB ಸರ್ವೈವರ್ಸ್ಗಳಿಗೆ ಚಾಂಪಿಯನ್ ಟೈಟಲ್ ಕೊಡೋದ್ರ ಮುಖಾಂತರ ಸೋಷಿಯಲ್ ಸ್ಟಿಗ್ಮಾವನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಸಾಕಷ್ಟು ಜನರಿಗೆ ಟ್ರೀಟ್ಮೆಂಟ್ ಮೇಲೆ ಒಂದು ಭರವಸೆ ಬರುತ್ತೆ, ಟೆಸ್ಟಿಂಗ್ ಮೇಲೆ ಒಂದು ಭರವಸೆ ಬರುತ್ತೆ. ಸೊ ಅವ್ರಿಗೂ ಸಹ ನಾವು ಈಸಿಯಾಗಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಹುಷಾರಾಗ್ತೀವಿ ಅನ್ನುವಂಥ ಒಂದು ನಂಬಿಕೆ
ಬರುತ್ತೆ ಅಂತ ಹೇಳ್ಬೋದು. ಎಮೋಷ್ನಲ್ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅಂತ ಹೇಳ್ಬೋದು. ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಅವೇರ್ನೆಸ್ಸು ಸಹ ಚೆನ್ನಾಗಾಗುತ್ತೆ. ಲಿಟ್ರಸಿಯನ್ನು ಸಹ ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ TB ರಿಲೇಟೆಡ್ ಇರುವಂಥ ಟ್ರೀಟ್ಮೆಂಟ್ ಲಿಟ್ರಸಿನೂ ಸಹ ಇಂಪಾರ್ಟೆಂಟ್ ಇಲ್ಲಿ. ಈ ಒಂದು ಹಂತದಲ್ಲಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಒಬ್ಬರೇ ಮಾತ್ರ ಎಲಿಮಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. TBಯನ್ನು ಕಮ್ಯುನಿಟಿ ಲೆವೆಲಲ್ಲಿ ಒಂದು ಸಪೋರ್ಟಿಂಗ್ ಸಿಸ್ಟಮನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಎಮೋಷನಲ್ ಸಪೋರ್ಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಚಾಂಪಿಯನ್ಸ್ಗಳನ್ನು ರಿಕಗ್ನೈಸ್ ಮಾಡೋದ್ರ ಮುಖಾಂತರನೂ ಸಹ ನಾವು ಈಸಿಯಾಗಿ ಒಂದು ಸೋಷಿಯಲ್ ಮೊಬಿಲೈಸೇಷನನ್ನು ಮಾಡ್ಬೋದು ಹಾಗೂ ಒಂದು ಸ್ಟಿಗ್ಮಾವನ್ನು ಸಹ ರಿಮೂವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಾಗೂ TBಗೆ ಸಂಬಂಧಪಟ್ಟಂತೆ ಡಯಾಗ್ನೋಸ್ಟಿಕ್ ಟೆಕ್ನಾಲಜಿಯನ್ನು ನೋಡೋದಾದರೆ ಮಾಡರ್ನ್ ಲೆವೆಲಲ್ಲಿ ಸಾಕಷ್ಟು ಅಡ್ವಾನ್ಸ್ಮೆಂಟನ್ನು ತೋರಿಸ್ತಾ ಇದ್ವಿ. ಟ್ರೆಡಿಷನಲ್ ಮೆಥಡ್ನಲ್ಲಿ ಲೋ ಸೆನ್ಸಿಟಿವಿಟಿ ಕಂಡೀಷನನ್ನು ಕಾಣ್ತಾ ಇದ್ವಿ. ಹಾಗೂ ಡ್ರಗ್ ರೆಸಿಸ್ಟೆನ್ಸನ್ನು ತೋರಿಸಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳು, ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನಾದರೂ TB ಇಶ್ಯೂಸ್ ಇದನ್ನು ಅಂತ ಐಡೆಂಟಿಫೈ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ಮಾಡರ್ನ್ ಟೂಲನ್ನು ಯೂಸ್ ಮಾಡುವಂಥ ಹಂತದಲ್ಲಿ ಇಲ್ಲ ಟೆಸ್ಟ್ಗಳನ್ನು ಮಾಡೋದ್ರ ಮುಖಾಂತರ, ಪೋರ್ಟೇಬಲ್ ಆಗಿರ್ತಕ್ಕಂತಹ ಚೆಸ್ಟ್ ಎಕ್ಸ್ರೇಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ನಾವು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಪೋರ್ಟನ್ನು ಸಹ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಭಾರತದೊಂದು ಇನೋವೇಷನ್, ಅದರಲ್ಲೂ TB ಡಯಾಗ್ನೋಸ್ಟಿಕ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಮೊಬೈಲ್ ಸ್ಕ್ರೀನಿಂಗ್ ವ್ಯಾನ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಕಮ್ಯುನಿಟಿ ಬೇಸ್ಡ್ ಟೆಸ್ಟಿಂಗನ್ನು ಸಹ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮಾಲಿಕ್ಯುಲರ್ ಲ್ಯಾಬ್ಸ್ಗಳನ್ನು ಡಿಸೆಂಟ್ರಲೈಸ್ಡ್ ಲೆವೆಲಲ್ಲಿ ಸೆಟಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ರೂರಲ್ ಏರಿಯಾದಲ್ಲಿ, ರಿಮೋಟ್ ಏರಿಯಾದಲ್ಲಿ ಸರಿಯಾಗಿ ಒಂದು ಟೆಸ್ಟಿಂಗ್ ಕಂಡೀಷನ್ನ ಎನ್ಶೋರ್ ಮಾಡಲಿಕ್ಕೆ ಆಗೋದಿಲ್ಲ. ಅನ್ಇಕ್ವಲ್ ಆಗಿರ್ತಕ್ಕಂಥ ಎಕ್ಸೆಸಿಬಿಲಿಟಿ ಇದ್ದೇ ಇರುತ್ತೆ. ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಡಯಾಗ್ನೋಸಿಂಗ್ ಸಿಸ್ಟಮು ಸಹ ಎಲ್ಲ ಕಡೆನೂ ಅವೈಲೇಬಲ್ ಇರೋದಿಲ್ಲ. ಸೊ ಕೆಲವೊಂದಿಷ್ಟು ಚಾಲೆಂಜ್ಗಳನ್ನು ಫೇಸ್ ಮಾಡಲೇಬೇಕಾಗುತ್ತೆ ಅಂತ ಹೇಳ್ಬೋದು. TBಯನ್ನು ಎಲಿಮಿನೇಷನ್ ಮಾಡಬೇಕು ಅಂತಂದರೆ ನಾವು ಅರ್ಲಿ ಡಯಾಗ್ನೋಸ್ ಮಾಡಬೇಕು. ಇದರಿಂದ ಟ್ರಾನ್ಸ್ಮಿಷನ್ ಆಗೋದನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರ್ವೈವಲನ್ನು ಇಂಪ್ರೂವ್ ಮಾಡ್ಬೋದು. ಮೊರ್ಟಾಲಿಟಿ ಆಗದೇ ಇರುವಂತೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಸಿವಿಯಾರಿಟಿನೂ ಸಹ ನಾವು ಇಲ್ಲಿ ತಡೆಗಟ್ಟಬಹುದು. ಲಾಂಗ್ ಟರ್ಮಲ್ಲಿ ಲಂಗ್ ಡ್ಯಾಮೇಜ್ ಆಗೋದನ್ನು ಸಹ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಹೆಲ್ತ್ ಇಶ್ಯೂ ಅಂತ ಬಂದಾಗ, ಅದರಲ್ಲೂ TBಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದಾವೆ, ಚಾಲೆಂಜಸ್ಗಳು ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ಗಮನ ಹರಿಸಲೇಬೇಕಾಗುತ್ತೆ. ಆ್ಯಂಡ್ ಎನದರ್ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಡ್ರಗ್ ರೆಸಿಸ್ಟೆನ್ಸನ್ನು ಕಾಣ್ತಾ ಇದ್ದೇವೆ. ಇದರಿಂದ ಟ್ರೀಟ್ಮೆಂಟ್ ಡ್ಯೂರೇಷನ್ ಲಾಂಗ್ ಆಗುತ್ತೆ, ಮೆಂಟಲ್ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಮೋರ್ಟಾಲಿಟಿ ರಿಸ್ಕು ಸಹ ಜಾಸ್ತಿ ಆಗುತ್ತೆ ಅಂತ ನೋಡಿದ್ವಿ. ಎಕ್ಸ್ಟ್ರಾ ಪಲ್ಮನರಿ TB ಕಂಡೀಷನನ್ನು ನೋಡಿದಾಗ ಈ ಒಂದು TB ಲಂಗನ್ನು ಹೊರತುಪಡಿಸಿ ಬೇರೆ ಆರ್ಗನ್ಗೂ ಸಹ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ನಾವು ಸರಿಯಾಗಿ ಡಯಾಗ್ನೋಸ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತೆ ಮತ್ತು ಟ್ರೀಟ್ಮೆಂಟು ಸಹ ತುಂಬ ಕಾಂಪ್ಲೆಕ್ಸ್ ಆಗ್ತಾ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಪೇಷಂಟ್ ನಡಿಯಲ್ಲಿ ಸಿಂಪ್ಟಮ್ಸೇ ಬರೋದಿಲ್ಲ. ಅಸಿಂಪ್ಟಮ್ಯಾಟಿಕ್ ಕಂಡೀಷನನ್ನು ನೋಡೋದ್ರಿಂದ ನಾವು ಬೇಗ ಡಿಟೆಕ್ಟ್ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಇವೆಲ್ಲವೂ ಸಹ ಒಂದು ಕ್ಲಿನಿಕಲ್ ಚಾಲೆಂಜಸನ್ನು ತೋರಿಸ್ತವೆ ಅಂತ ಹೇಳ್ಬೋದು. ಸೊ ಒಂದು ಫ್ಯಾಮಿಲಿಗೂ ಸಹ ಸಾಕಷ್ಟು ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತಲ್ವಾ. ಒಂದು ಎಮೋಷನಲ್ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ, ಫಿನಾನ್ಷಿಯಲ್ ಬರ್ಡನ್ ಅಂತ ನೋಡಿದ್ವಿ, ಸೋಷಿಯಲ್ ಸ್ಟಿಗ್ಮಾವನ್ನು ಸಹ ಇಲ್ಲಿ ಗಮನ ಹರಿಸುವಂಥದ್ದು. ಸೊ ಪಾಲಿಸಿ ಲೆವೆಲಲ್ಲಿ ನಾವು ನೋಡೋದಾದರೆ TB ಎಲಿಮಿನೇಷನ್ಗೆ ಸಂಬಂಧಪಟ್ಟಂತೆ ಒಂದು ಮೆಡಿಕಲ್ ಮೇಜರ್ಸನ್ನು ತೆಗೆದುಕೊಳ್ತಾರೆ. ಫ್ರೀಯಾಗಿ ಡಯಾಗ್ನೋಸ್ ಮಾಡೋದಾಗಲಿ, ಟ್ರೀಟ್ಮೆಂಟ್ ಮಾಡಿರುವಂಥದ್ದಾಗಲಿ, ಡ್ರಗ್ ರೆಸಿಸ್ಟೆನ್ಸ್ TB ಮ್ಯಾನೇಜ್ಮೆಂಟನ್ನು ಮಾಡುವಂಥದ್ದಾಗಲಿ, ಪ್ರಿವೆಂಟಿವ್ ಥೆರಪಿಯನ್ನು ಪ್ರೊವೈಡ್ ಮಾಡಬೇಕು ಅಂತ ಮೇಜರ್ಸನ್ನು ತೆಗೆದುಕೊಳ್ತಾರೆ. ಸೋಷಿಯಲ್ ಸಪೋರ್ಟನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ನ್ಯೂಟ್ರಿಷಲ್ ಸಪೋರ್ಟ್ ಅಂತ ನೋಡಿದ್ವಿ, ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತಾ ಇದ್ದಾರೆ, ಕಮ್ಯುನಿಟಿ ಎಂಗೇಜ್ಮೆಂಟನ್ನು ಸಹ ಎನ್ಶೋರ್ ಮಾಡುವಂಥ ಹಂತದಲ್ಲಿ ಹೆಲ್ತ್ ಸಿಸ್ಟಮ್ ನಡೆಯಲು ಸಹ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಪ್ರೈಮರಿ ಹೆಲ್ತ್ ಕೇರ್ನಲ್ಲಿ ಒಂದು ಇಂಟಿಗ್ರೇಷನ್ ಮಾಡೋದ್ರ ಮುಖಾಂತರ, ಡಿಸೀಸ್ ಸ್ಕ್ರೀನಿಂಗ್ ಮಾಡೋದ್ರ ಮುಖಾಂತರ, ಡಿಜಿಟಲ್ ಟ್ರ್ಯಾಕಿಂಗ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮುಖಾಂತರನೂ ಸಹ ನಾವು ಹೆಲ್ತ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ಅಂತ ಗಮನಿಸ್ಬೋದು. ಇಲ್ಲಿ ಒಂದು ಮಲ್ಟಿ ಡೈಮೆನ್ಷನ್ ಅಪ್ರೋಚ್ ಅಥವಾ ಹೋಲಿಸ್ಟಿಕ್ ಆಗಿರತಕ್ಕಂಥ ಸೊಲ್ಯೂಷನ್ ಅಂತ ಬಂದಾಗ 6 ಪಿಲ್ಲರ್ಸ್ಗಳನ್ನು ಕಾಣ್ಬೋದು. ಎಫೆಕ್ಟಿವ್ ಆಗಿ TBಯನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಮೊದಲ ಹಂತದಲ್ಲಿ ಅರ್ಲಿ ಡಯಾಗ್ನೋಸನ್ನು ಮಾಡಬೇಕು. ಅಕ್ಯುರೇಟ್ ಆಗಿರ್ತಕ್ಕಂಥ ಡಯಾಗ್ನೋಸನ್ನು ಮಾಡಬೇಕಾಗತ್ತೆ. ಡಯಾಗ್ನೋಸ್ ಆದಮೇಲೆ ಮೆಡಿಕಲ್ ಟ್ರೀಟ್ಮೆಂಟನ್ನು ಇಲ್ಲಿ ಕಂಪ್ಲೀಟ್ ಮಾಡುವಂಥದ್ದು. ಅನದರ್ ಥಿಂಗ್ ಅಂತಂದರೆ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ನಾವು ನೋಡಿದೆ. ಮೆಂಟಲ್ ಹೆಲ್ತ್ ಸಪೋರ್ಟನ್ನು ಪ್ರೊವೈಡ್ ಮಾಡುವಂಥದ್ದು, ಅಡಿಕ್ವೇಟ್ ಆಗಿರ್ತಕ್ಕಂಥ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡುವಂಥದ್ದು, ಕೋಮಾರ್ಬಿಡಿಟಿಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಕಮ್ಯುನಿಟಿ ಪಾರ್ಟಿಸಿಪೇಷನನ್ನು ಕಾಣ್ತಾ ಇದ್ದೀವಿ. ಇವೆಲ್ಲವನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಇದರ ಒಂದು ಇಂಪಾರ್ಟೆನ್ಸನ್ನು ನೋಡಿದ್ದೀವಿ. TBಯನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ರೀತಿಯಾದಂಥ ಮೇಜರ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ನೀವು ಸೊಲ್ಯೂಷನ್ಸನ್ನು ಆನ್ಸರಲ್ಲಿ ಮೆನ್ಷನ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಪಾಲಿಸಿಯನ್ನು ಯಾವ ರೀತಿಯಾಗಿ ತರಬೇಕು, ಅದರಲ್ಲೂ ಪರ್ಸನ್ ಸೆಂಟರ್ ಸ್ಟ್ರಾಟಜಿಯನ್ನು ತರೋದ್ರ ಮುಖಾಂತರ ಕಮ್ಯುನಿಟಿ ಲೆವೆಲಲ್ಲಿ ಆಗಿರ್ಬೋದು, ನ್ಯೂಟ್ರಿಷನಲ್ ಸಪೋರ್ಟ್ ಆಗಿರ್ಬೋದು, ಕೋಮಾರ್ಬಿಡಿಟಿ ಇವೆಲ್ಲವನ್ನು ನಾವು ಅಡ್ರೆಸ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಮೇನ್ಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, TBಯನ್ನು ಎಲಿಮಿನೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಯಾವ ರೀತಿಯಾದಂಥ ಟಾರ್ಗೆಟನ್ನು ಹಾಕ್ಕೊಂಡಿದ್ದೇವೆ, WHO ಸಹ ಒಂದು ಗ್ಲೋಬಲ್ ಟಾರ್ಗೆಟನ್ನು ಹಾಕ್ಕೊಂಡಿದೆ, ಯಾವ ಒಂದು ಟೈಮ್ ಲೈನನ್ನು ಹಾಕ್ಕೊಂಡಿದೆ, ಎಷ್ಟರೊಳಗಾಗಿ TBಯನ್ನು ಎಂಡ್ ಮಾಡಬೇಕು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.